ಅಂಡ್ ಅವಳ ಜಗತ್ತೆಲ್ಲ ಸಿಡ್. ತನ್ನನ್ನ ಮೀರಿ ಸಿದ್ಧಾರ್ಥನ ಇಷ್ಟಪಡುವಂತ ಪಾತ್ರ ಅದು. ನಿಮ್ ಬಗ್ಗೆ ಯಾಕೆ ತೋರ್ಸಕ್ ಆಗ್ತಿಲ್ಲ ಅನ್ನೋದು ಕಾಡ್ತಾ ಇತ್ತು. ಶಿ ಹ್ಯಾಸ್ ಹರ್ ಸೆನ್ಸ್ ಆಫ್ ಕ್ಯಾರೆಕ್ಟರ್. ಆ ಇಂಡಿವಿಜುವಾಲಿಟಿ ಈಗಿನ ಹೆಣ್ಮಕ್ಳು ಏನ್ ಹೇಳ್ತಾರೆ ಅವ್ರಿಗೆ ಕನೆಕ್ಟ್ ಹೇಗಾಗತ್ತೆ ಅಂತ ನೀವು ಹೇಳಿದ್ರಲ್ಲ, ಅವರೆಲ್ರಿಗೂ ತುಂಬಾ ಇಷ್ಟ ಆಗುವಂತ ಪಾತ್ರ. ಹೀಗೆಲ್ಲ ಅನ್ನಿಸ್ತಿದೆ ಅಂದ್ರೆ ಮೋಸ್ಟ್ಲಿ ನಂಗೆ ಇಷ್ಟ ಆಗೋಕೆ ಶುರುವಾಗಿದ್ಯಾ ಅನ್ಸುತ್ತೆ. ಐ ಥಿಂಕ್ ಆ ಥರ ಸೆಲ್ಫ್ಲೆಸ್ ಆಗಿ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟಿಗೆ ಸಪೋರ್ಟ್ ಮಾಡಿದಾಗ ಐ ಥಿಂಕ್ ಹೋಲ್ ಪರ್ಫಾರ್ಮೆನ್ಸ್ ವಿಲ್ ಬಿಕಮ್ ಬೆಟರ್. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ಆರಾಮಾಗಿದ್ದೀರಾ ನೀವು? ಓಕೆನಾ? ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಹೇಳಿ, ಏನಾದ್ರು ಕರೆಕ್ಷನ್ಸ್ ಮಾಡ್ಕೋಬೇಕಿದ್ರೆ ಹೇಳಿ ಅಂತ. ನಿಮಗೆ ಅನ್ಸಿದ್ರೆ ಅಯ್ಯೋ ಓಕೆ, ವಿ ಜಸ್ಟ್ ಹ್ಯಾವ್ ಟು ಹೋಲ್ಡ್ ಹ್ಯಾಂಡ್ ಲೈಕ್ ದಿಸ್. ಅದರಲ್ಲೂ ಕರೆಕ್ಟ್ ಆಗಿದ್ಯಾ, ನಿಮ್ಗೆ ಅನ್ಕಂಫರ್ಟಬಲ್ ಆಗಿದ್ಯಾ, ನೀವು ಆರಾಮಾಗಿದ್ದೀರಾ, ಏನಾದ್ರು ಚೇಂಜಸ್ ಬೇಕಾ ಹೇಳಿ. ನಿನ್ಗೆ ಬೇಕಾಗಿರೋ ನೆಮ್ಮದಿ ಖುಷಿ ಎಲ್ಲಿದೆ ಅಂತ ನಿನ್ಗೆ ಗೊತ್ತು. ಹಿ ಇಸ್ ಅ ಹೀರೋ. ಅವ್ರು ಆಲ್ರೆಡಿ ಫಿಲ್ಮ್ ಮಾಡಿದ್ದಾರೆ ಇದಕ್ಕೆ ಮುಂಚೆ. ಎಸ್ಟಾಬ್ಲಿಷ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ಆಂಕರ್ ಸ್ನೇಹ ನೀಲಪ್ಪ ಗೌಡ. ಸಹಜವಾಗಿ ನಾವು ಕಲಾವಿದರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಇವರ ಧ್ವನಿಯಲ್ಲಿ ನಟನೆ ಇದೆ, ಇವರ ಕಣ್ಣಲ್ಲಿ ನಟನೆ ಇದೆ ಅಂತ ಹೇಳ್ತೀವಿ. ಹಾವಭಾವದ ನಟನೆ ಬೇರೆ ರೀತಿ, ಆದ್ರೆ ಧ್ವನಿಯಲ್ಲಿ ಕಣ್ಣಲ್ಲಿ ನಟಿಸೋರಿಗೂ ಒಂದು ವಿಶೇಷ ಪ್ರಾಧಾನ್ಯತೆ ಇದೆ. ಅಂಥದ್ದೇ ಸಾಲಿಗೆ ಸೇರಬಹುದಂತಹ ಒಬ್ಬ ನಟಿ ನನ್ನ ಜೊತೆಗಿದ್ದಾರೆ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಚಿತ್ರದ ನಾಯಕ ನಟಿ ಮಯೂರಿ ನಟರಾಜ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಮಯೂರಿ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ಎಷ್ಟು ಭಯ ಇದೆ? ಎಕ್ಸೈಟೆಡ್ ಆಗಿದ್ದೀನಿ, ಖಂಡಿತ. ಭಯನೂ ಸ್ವಲ್ಪ ಇದೆ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಾವೆಷ್ಟು ಪ್ರೀತಿಯಿಂದ ಮಾಡಿದ್ದೀವಿ ಅಷ್ಟೇ ಪ್ರೀತಿಯಿಂದ ಆಡಿಯನ್ಸ್ ಎಲ್ರಿಗೂ ಇಷ್ಟ ಆದರೆ ಖಂಡಿತ ಖುಷಿ. ಓಕೆ, ಸೊ ನೀವು ನಿಮ್ಮ ವ್ಯಾಖ್ಯಾನ ಹೇಳೋದಾದ್ರೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅಂದ್ರೆ ಏನು? ನನಗೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅಂತಂದ್ರೆ ಐ ಫೀಲ್ ಮನುಷ್ಯರಿಗೆ ಪ್ರಕೃತಿಗೆ ಜಾಸ್ತಿ ವ್ಯತ್ಯಾಸ ಇಲ್ಲ. ವಿ ಆರ್ ಎಕ್ಸ್ಟೆನ್ಷನ್ ಆಫ್ ನೇಚರ್. ಸೊ ಇಬ್ಬನಿ ತಬ್ಬಿರೋ ಇಳೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೋ, ಆ ಡ್ಯೂ ಡ್ರಾಪ್ ಒಂದು ಎಲೆ ಮೇಲೆ ಬಿದ್ದರೆ ಅಥವಾ ಒಂದು ಗ್ರಾಸ್ ಮೇಲೆ ಬಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೋ, ಅಷ್ಟೇ ಸೂಕ್ಷ್ಮವಾಗಿ ಮನುಷ್ಯರ ಮಧ್ಯೆ ಸಂಬಂಧಗಳಿರುತ್ತೆ. ಅದ್ರ ಮಧ್ಯೆ ಪ್ರೀತಿ ಅಷ್ಟೇ ಇರಬೇಕು ಅನ್ನೋದು ನನಗೆ ಈ ಟೈಟಲ್ ಬಗ್ಗೆ ಅನಿಸೋದು. ಅಂದರೆ ತುಂಬ ಫೈನ್ ಡೆಲಿಕೇಟ್ ಎಕ್ಸ್ಪ್ರೆಷನ್ ಆಫ್ ಲವ್ ಅದು, ಪ್ರಕೃತಿ ಮಧ್ಯೆ ನಡೆಯುವಂಥದ್ದು ಒಂದು ಈವೆಂಟಲ್ಲಿ. ಓಕೆ, ಸೊ ಸಂಬಂಧಗಳು ಅಷ್ಟೇ ಸೂಕ್ಷ್ಮ, ಅದಕ್ಕಷ್ಟೇ ಪ್ರೀತಿ ತೋರಿಸ್ಬೇಕು, ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಬೇಕು, ಅವಾಗಷ್ಟೇ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಓಕೆ, ರಾಧೆ ನಿಮ್ಮ ಪಾತ್ರ. ಸೊ ನಾವು ತೆರೆ ಮೇಲೆ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ಹೆಣ್ಮಗಳು ತನ್ನನ್ನು ತಾನು ಕನೆಕ್ಟ್ ಮಾಡ್ಕೊಳ್ಳಬಹುದಾದ ಪಾತ್ರ ಅಂತ. ಯಾಕಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ, ಇಮೋಷನ್ಸ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀರಾ ಅನ್ನೋ ರೀತಿ ಅನ್ಸುತ್ತೆ. ಜೊತೆ ಕಣ್ಣಲ್ಲಿ ಅಭಿನಯಿಸಿದ್ದೀರಿ ಕೂಡ. ಸೊ ತಮ್ಮ ಪಾತ್ರದ ಬಗ್ಗೆ ಹೇಳಿ. ಈ ಒಂದು ಪಾತ್ರ ಇಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರೋದು, ಯಾಕಂದ್ರೆ ಟ್ರೇಲರ್ ಕಟ್ ಮಾಡಿರೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಸುತ್ತೆ. ಒಂದ್ ಕಡೆ ಇಲ್ಲಿ ಯಾವ್ದೋ ಒಂದು ವೆಸ್ಟರ್ನ್ ಡ್ಯಾನ್ಸಿಂಗ್ ಆಗ್ತಿದ್ರೆ ನೀವು ಅಲ್ಲಿ ಸ್ವಲ್ಪ ಟ್ರೆಡಿಷನಲಿ ಸುತ್ತಾ ಇರ್ತೀರಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮಯೂರಿ. ರಾಧಾ ಅನ್ನೋದು ಸಿದ್ಧಾರ್ಥ್ ಕಥೆನಲ್ಲಿ ತುಂಬಾ ಮುಖ್ಯವಾದಂಥ ಪಾತ್ರ. ಅಂಡ್ ಲೈಕ್ ರಾಧಾಸ್ ನೇಮ್, ಪ್ರೀತಿಯನ್ನು ತೋರಿಸುವಂಥ ಪಾತ್ರ. ಪ್ರೀತಿಗೆ ಎಷ್ಟೆಷ್ಟು ಭಾವನೆಗಳಿರುತ್ತೆ, ಅದು ಯಾವ್ಯಾವ ರೀತಿ ಪ್ರೊಜೆಕ್ಟ್ ಆಗುತ್ತೆ, ಅಂಡ್ ಎಷ್ಟು ಕಂಡೀಷನ್ಸ್ನ ಬ್ಯಾರಿಯರ್ಸ್ನ ದಾಟ್ಕೊಂಡು ಹೋಗ್ಬೋದು ಪ್ರೀತಿ ಅನ್ನೋದು ಅಂತ, ಅದನ್ನ ತೋರಿಸುವಂಥ ಪಾತ್ರ ರಾಧಾದು. ಅಂಡ್ ಅವಳ ಜಗತ್ತೆಲ್ಲ ಸಿಡ್. ತನ್ನನ್ನ ಮೀರಿ ಸಿದ್ಧಾರ್ಥನ ಇಷ್ಟಪಡುವಂಥ ಪಾತ್ರ ಅದು. ಅಂಡ್ ಅದಲ್ಲೇ ಶಿ ಹ್ಯಾಸ್ ಹರ್ ಸೆನ್ಸ್ ಆಫ್ ಕ್ಯಾರೆಕ್ಟರ್. ಆ ಇಂಡಿವಿಜುವಾಲಿಟಿ ಈಗಿನ ಹೆಣ್ಮಕ್ಳು ಏನು ಹೇಳ್ತಾರೆ ಅವ್ರಿಗೆ ಕನೆಕ್ಟ್ ಹೇಗಾಗತ್ತೆ ಅಂತ ನೀವು ಹೇಳಿದ್ರಲ್ಲ, ಅವರೆಲ್ರಿಗೂ ತುಂಬ ಇಷ್ಟ ಆಗುವಂಥ ಪಾತ್ರ. ಬಟ್ ಅವಳ ಪ್ರತಿ ಎಕ್ಸ್ಪ್ರೆಷನಲ್ಲೂ ಆ ಪ್ರೀತಿ ಅನ್ನೋ ಭಾವನೆ ಕಾಮನ್. ಆ್ಯಂಡ್ ಅಷ್ಟೇ ಗ್ರೇಸ್ಫುಲ್ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ರೆಸ್ ಮಾಡೋವಂಥ ಕ್ಯಾರೆಕ್ಟರ್ ಇದು. ಈಗಿನ ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ ಈ ಪಾತ್ರ. ಆ್ಯಂಡ್ ಪ್ರಿಟಿ ಮಚ್ ಸಿದ್ಧಾರ್ಥ್ಗೆ ಮತ್ತು ಈ ಕ್ಯಾರೆಕ್ಟರ್ಗೆ ಇರೋ ಇಂಟ್ರ್ಯಾಕ್ಷನ್, ಐ ಥಿಂಕ್ ದಟ್ ವಿಲ್ ಸ್ಟ್ಯಾಂಡ್ ಔಟ್. ರೈಟ್, ನಾನು ಅದೇ ಹೇಳಿದೆ, ನಾನು ಇನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀನಿ ಅನ್ಸುತ್ತಲ್ವಾ ಅನ್ನೋ ರೀತಿ ಎಲ್ಲ ತಾವು ಕೇಳ್ತಾ ಹೋಗ್ತೀರಿ. ತಾವು ಸಿನಿಮಾ ನೋಡೋದಾದ್ರೆ ಯಾವ ರೀತಿ ಕಥೆನ ಆಯ್ಕೆ ಮಾಡಿ ಸಿನಿಮಾ ನೋಡ್ತೀರಿ? ಇದೇ ಥರ ಕಥೆ ಅಂತ ನನಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಪಾತ್ರಗಳು ಸ್ಟ್ಯಾಂಡ್ ಔಟ್ ಆಗಬೇಕು. ಅಂದರೆ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬರೆದಿದ್ದಾಗ ಪರ್ಫಾರ್ಮ್ ಮಾಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ಆರ್ಟಿಸ್ಟ್ಗೆ ಅಷ್ಟು ಎಕ್ಸ್ಪ್ರೆಷನ್ಸ್ ವೇರಿಯೇಷನ್ಸ್ ಸಿಗುತ್ತೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ. ಆ್ಯಂಡ್ ನನಗೆ ಈಗ ಒಂದು ಪಾತ್ರ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಹೆಸರಿಗೆ ಕಥೆನಲ್ಲಿ ಇರಬಾರ್ದು. ಓಕೆ,
ಆ ಪಾತ್ರ ಇಲ್ದೇನು ಕತೆ ಹೇಳ್ಬೋದಾ, ಹೇಳ್ಬೋದು ಅಂತಂದ್ರೆ ಆ ಪಾತ್ರದ ಅಗತ್ಯ ಅಲ್ಲಿ ಇಲ್ಲ. ರೈಟ್. ಹಾಗೆ ಕತೆ ಹೇಳ್ಬೋದು. ಈ ಪಾತ್ರ ಇಲ್ದೆ ಕತೆ ಹೇಳಕ್ ಆಗಲ್ಲ. ಆ ಕಾಂಟ್ರಿಬ್ಯೂಷನ್ ಮತ್ತೆ ಅಷ್ಟು ಇಂಟ್ರಿಕೇಟ್ ಆಗಿ ವೀವ್ ಆಗಿದೆ ಕತೆಗೆ ಅಂತ ಹೇಳಿದಾಗ ಅವಾಗ ನನ್ಗೆ ಖುಷಿ ಅಂತ ಅನ್ಸುತ್ತೆ. ಓಕೆ, ಹಾಗಿದ್ರೆ ಚಂದ್ರಜಿತ್ ಬೆಳ್ಳಿಯಪ್ಪ ಅವ್ರು ತಮ್ಮ ನಿರ್ದೇಶಕರು ಅಂತಹ ಪಾತ್ರ ಬರ್ದಿದ್ದಾರೆ ಅನ್ಸುತ್ತಾ? ಖಂಡಿತ ಖಂಡಿತ. ಓಕೆ, ಸಿನಿಮಾ ನೋಡ್ತಾ ಇದ್ರೆ ಸಾಂಗ್ಸ್ ಒಂದ್ ಕಡೆ ಸ್ಪೆಷಲ್ ಅನ್ಸುತ್ತೆ, ಜೊತೆಗೆ ವಿಜುವಲ್ ಟ್ರೀಟ್ ಅಂತ ಅನ್ಸುತ್ತೆ. ಎಷ್ಟು ಬ್ಯೂಟಿಫುಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಒಬ್ಬ ಆಕ್ಟ್ರೆಸ್ಗೆ ಇಂತಹ ಒಂದು ರಿಚ್ನೆಸ್ ಎಷ್ಟು ಇಂಪಾರ್ಟೆನ್ಸ್ ಅಥವಾ ಎಷ್ಟು ಒಂದ್ ರೀತಿ ಗ್ರಾಟಿಟ್ಯೂಡ್ ಫೀಲ್ ಕೊಡುತ್ತೆ ಅಂತ? ಪಾಸಿಬ್ಲಿ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರದಲ್ಲಿ ನನಗೆ ಕ್ಲೋಸೆಸ್ಟ್ ಆಗಿ ಕಾಣುವಂಥ ಪಾತ್ರ ರಾಧಾದು. ಹೊಯ್ಸಳ ಇದಕ್ಕೆ ಮುಂಚೆ ಮಾಡಿದ್ದೆ, ಅದರಲ್ಲಿ ಡಿ ಗ್ಲಾಮ್ ರೋಲ್ ಇತ್ತು, ಅದಕ್ಕೆ ಹಾಗೆ ಕಾಣಬೇಕಿತ್ತು. ಆ್ಯಂಡ್ ದಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಇಟ್ಸ್ ಓನ್. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಪಾತ್ರಕ್ಕೆ ಅಂತ ಬಂದಾಗ ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದು ಸಾಂಗಲ್ಲಿ ಇರ್ಬೋದು ಅಥವಾ ಸೀನ್ಸಲ್ಲಿ ಕೂಡ ಇರ್ಬೋದು. ಐ ಥಿಂಕ್ ಆ ವಿಷಯದಲ್ಲಿ ಟೆಕ್ನಿಕಲ್ ಟೀಮ್ ದೇ ಹ್ಯಾವ್ ಡನ್ 200%. ಶ್ರೀವತ್ಸನ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಲೈಟಿಂಗ್ ಟೀಮ್ ಇರ್ಬೋದು, ಸಿನಿಮಾಟೋಗ್ರಫಿ ಟೀಮ್ ಇರ್ಬೋದು, ಅವ್ರಿಗಿರೋವಂಥ ಐಡಿಯಾ ಆಫ್ ಕಲರ್ಸ್, ಫ್ರೇಮ್ಸ್ ಆ್ಯಂಡ್ ಒಂದು ಡೆಲಿಕೇಟ್ನೆಸ್ ಇದೆ ಪ್ರತಿ ಫ್ರೇಮ್ಗೂ. ಯಾವುದು ಲೌಡ್ ಆಗಿಲ್ಲ. ನೀವು ಎಷ್ಟು ಬ್ಯೂಟಿ ನೋಡ್ತಾ ಇದ್ದೀರಾ, ಆ ಬ್ಯೂಟಿ ಇಟ್ ಈಸ್ ನಾಟ್ ಟೇಕಿಂಗ್ ಅವೇ ಫ್ರಮ್ ದ ಕ್ಯಾರೆಕ್ಟರ್. ಓಕೆ, ಬರೀ ಹಿಂದ್ಗಡೆ ಮಾತ್ರ ಕಾಣ್ತಿದೆ, ಲೈಟ್ ಕಾಣ್ತಿದೆ, ಪಾತ್ರಗಳು ಗೊತ್ತಾಗ್ತಿಲ್ಲ. ನೋಡಕ್ ಚೆನ್ನಾಗಿದೆ ಬಟ್ ಪಾತ್ರಗಳು ಸ್ಟ್ಯಾಂಡ್ ಔಟ್ ಆಗ್ತಿಲ್ಲ ಅನ್ನೋ ಹೋಗಿಲ್ಲ. ಆ ಫ್ರೇಮಲ್ಲಿ ಆ ಪಾತ್ರನೂ ಹೈಲೈಟ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಎಮೋಷನ್ನು ಹೈಲೈಟ್ ಆಗ್ತಾ ಹೋಗುತ್ತೆ. ಫೇಸ್ ಮೇಲೆ ಲೈಟ್ ಬೀಳೋದ್ರಿಂದ ಹಿಡಿದು ಯಾವ್ಯಾವ ಕಲರ್ ಬಟ್ಟೆ ಹಾಕಿದೀವಿ, ಹೇಗೆ ಮೂವ್ ಮಾಡ್ತೀವಿ, ಈ ಫ್ರೇಮಲ್ಲಿ ಯಾವ ಸೆಕ್ಷನ್ ಆಫ್ ಫ್ರೇಮಲ್ಲಿ ಕೂತಿದ್ದೀವಿ, ಅದೆಲ್ಲಾನು ಈಚ್ ಅಂಡ್ ಎವ್ರಿಥಿಂಗ್ ಡೀಟೇಲ್. ಅಂಕಿತಾ ಹೇಳ್ತಾ ಇದ್ರು ಒಂದು ಕೂದಲು ಕೂಡ ಸರಿ ಮಾಡ್ಕೊಳ್ಳೋದನ್ನ ತುಂಬಾ ಡೀಟೈಲ್ಡ್ ಆಗಿ ಬರ್ದಿದ್ದಾರೆ. ಪ್ರತಿಯೊಂದು ಆಕ್ಷನ್, ಪ್ರತಿಯೊಂದು ಮೂವ್ಮೆಂಟು, ಈ ಸೀನ್ಗೆ ಇದೇ ರೀತಿ ಲೈಟಿಂಗ್ ಏನಕ್ಕೆ ಯೂಸ್ ಆಗಿದೆ, ಈ ಸೀನಲ್ಲಿ ಈ ಕ್ಯಾರೆಕ್ಟರ್ ಇದೇ ಕಲರ್ ಏನಕ್ಕೆ ಹಾಕೊಂಡಿದೆ, ಆ ಪ್ಯಾಲೆಟ್ ಡಿಸೈನ್ ಇರ್ಬೋದು. ಅಂಡ್ ಇದೆಲ್ಲದನ್ನು ಸೇರಿ ಸಿನಿಮಾ ಆದ ನಂತರ ಕಲರ್ ಗ್ರೇಡಿಂಗ್ ಏನ್ ನಡೆಯುತ್ತೆ, ಅದು ಪ್ರತೀಕ್ ಮಹೇಶ್ ಅಂತ ನಮ್ಮ ಕಲರ್ ಗ್ರೇಡಿಸ್ಟ್. ಈಸ್ ಜಸ್ಟ್ 21-year-old ಬಾಯ್, ವೆರಿ ವೆರಿ ಟ್ಯಾಲೆಂಟೆಡ್ ಅಂಡ್ ಗಿಫ್ಟೆಡ್. ಈಗ ರಾಧಾ ಸಾಂಗ್ ಅಲ್ಲಿ ಆ ಕಲರ್ಸ್ ನೀವೇನ್ ನೋಡ್ತೀರಾ, ಆ ರೆಡ್ ಮಧ್ಯೆ ಆದಷ್ಟು ವೈಟ್ ಏನ್ ಕಾಣುತ್ತೆ, ಅದು ರೆಡ್ ಇದೇ ಟೋನಲ್ಲಿ ಇರಬೇಕು, ಆ ವೈಟ್ ಇದೇ ತರ ಕಾಣಬೇಕು. ದಟ್ ಐಡಿಯಾ ಐ ಥಿಂಕ್ ಆಲ್ ವೆರಿ ಟ್ಯಾಲೆಂಟೆಡ್ ಅಂಡ್ ಗಿಫ್ಟೆಡ್. ನಿಮ್ ಕೋ ಆಕ್ಟರ್ಸ್ ಬಗ್ಗೆ ಹೇಳಿ. ಒಂದ್ ಕಡೆ ವಿಹಾನ್, ಹಾಗೆ ಇನ್ನೊಂದ್ ಕಡೆ ಅಂಕಿತಾ. ಸೊ ಈ ಮೂವರ ಕೆಮಿಸ್ಟ್ರಿ ನಾನು ಕೇಳ್ತಾ ಇದ್ದೆ ಅವರಿಬ್ರನ್ನ, ಇದೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿನಾ ಅಂತ. ವಿಹಾನ್ ಏನೋ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಇಲ್ಲ, ಇನ್ನೊಬ್ರು ಯಾರೋ ಬರ್ತಾರೆ ಅಂತೆಲ್ಲ ಹೇಳಿದ್ರು. ಸೊ ನೀವ್ ಹೇಳಿ, ಸ್ವಲ್ಪ ನಿಜ ಹೇಳಿ ಅಂತ. ಟ್ರೈಲರ್ ಅಲ್ಲಿ ನೀವು ನೋಡಿದ ಹಾಗೆ ನನ್ನ ಮೇನ್ ಇಂಟ್ರಾಕ್ಷನ್ ಸಿದ್ಧಾರ್ಥ್, ವಿಹಾನ್ ಅವ್ರ ಕ್ಯಾರೆಕ್ಟರ್ ಜೊತೆ. ಅಂಡ್ ಐ ಥಿಂಕ್ ಆಸ್ ಅನ್ ಆರ್ಟಿಸ್ಟ್ ನಾನು ಈ ಪಾತ್ರಕ್ಕೆ ಕೊನೆದಾಗ ಆಯ್ಕೆ ಆಗಿದ್ದು. ಸುಮಾರಷ್ಟು ಶೂಟಿಂಗ್ ಆದ ನಂತರ ನಾನು ಈ ಸೆಟ್ಗೆ ಬಂದಿದ್ದು. ಅಂಡ್ ನಾನು ಆಸ್ ಅ ಪರ್ಸನ್ ಐ ಆಮ್ ವೆರಿ ರಿಸರ್ವ್ಡ್ ಅಂಡ್ ವೆರಿ ಇಂಟ್ರೋವರ್ಟ್. ಗೊತ್ತಾಯ್ತು. ಈಗ ನೀವು ಮಾತಾಡ್ತಿದ್ರಲ್ಲ ಅದ್ರಲ್ಲೇ ಗೊತ್ತಾಗ್ತಾ ಇದೆ. ಹೇಳಿ ಮಯೂರಿಯವರ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಾವು ನೇಚರ್ಗೆ ಹಾಗೆ ಮನುಷ್ಯರಿಗೆ ಕನೆಕ್ಟ್ ಮಾಡ್ಕೋಬಹುದು, ಈ ತರನಾ? ಇಷ್ಟೂ ಜಾಸ್ತಿ ಮಾತಾಡ್ತಾ ಇರೋದು. ಓಕೆ. ಸೊ ಹಾಗಾಗಿ ನನಗೆ ಟು ಈಸ್ ಮೀ ಇನ್ ಟು ದ ಪ್ರೋಸೆಸ್ ವಾಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಅದು ಲುಕ್ ಟೆಸ್ಟ್ ದಿವಸದಿಂದ ಹಿಡಿದು ವಿಹಾನ್ ಅವ್ರು ಬಂದು ಕೇಳಿದ್ರು, ಆರಾಮಾಗಿದ್ದೀರಾ ನೀವು, ಓಕೆನಾ, ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಹೇಳಿ, ಏನಾದ್ರು ಕರೆಕ್ಷನ್ಸ್ ಮಾಡ್ಕೋಬೇಕಿದ್ರೆ ಹೇಳಿ ಅಂತ. ಪ್ರತಿಯೊಂದು ಸೀನ್, ಸಣ್ಣ ಸೀನ್ ಇರ್ಬೋದು, ಜಸ್ಟ್ ಹ್ಯಾವ್ ಟು ಹೋಲ್ಡ್ ಹ್ಯಾಂಡ್ ಲೈಕ್ ದಿಸ್. ಅದರಲ್ಲೂ ಕರೆಕ್ಟ್ ಆಗಿದ್ಯಾ, ನಿಮ್ಗೆ ಅನ್ಕಂಫರ್ಟಬಲ್ ಆಗಿದ್ಯಾ, ನೀವು ಆರಾಮಾಗಿದ್ದೀರಾ, ಏನಾದ್ರು ಚೇಂಜಸ್ ಬೇಕಾ ಹೇಳಿ. ಆ್ಯಂಡ್ ಪರ್ಫಾರ್ಮೆನ್ಸಲ್ಲೂ ಹಿ ಈಸ್ ಅ ಹೀರೋ. ಅವ್ರು ಆಲ್ರೆಡಿ ಫಿಲಮ್ ಮಾಡಿದ್ದಾರೆ ಇದಕ್ಕೆ ಮುಂಚೆ, ಈಸ್ ಎಸ್ಟಾಬ್ಲಿಷ್ಡ್. ಸೊ ಅವ್ರ ಶಾರ್ಟ್ ಇಲ್ಲದೇ ಇದ್ರೂ ಬಂದು ನಿಂತ್ಕೊಂಡು ಸಜೆಷನ್ ಅಲ್ಲಿ ಎಮೋಷನ್ಸ್ ಅಷ್ಟೇ ಕೊಡೋದು. ರೈಟ್. ಅವ್ರ ಶಾರ್ಟ್ ಇದ್ದಾಗ ಎಷ್ಟು ಕೊಡ್ತಾರೋ ಪ್ರಾಬ್ಲಿ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ಸಾಕಾ, ಇದು ಓಕೆನಾ, ನಿಮಗ್ ಸಿಗ್ತಾ ಇದೆಯಾ, ಇದಕ್ಕೆ ರೆಸಿಪ್ರೊಕೇಟ್ ಮಾಡಕ್ ಆಗ್ತಾ ಇದೆಯಾ ಅಂತ. ಐ ಥಿಂಕ್ ಆ ಥರ ಸೆಲ್ಫ್ಲೆಸ್ ಆಗಿ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟಿಗೆ ಸಪೋರ್ಟ್ ಮಾಡಿದಾಗ ಐ ಥಿಂಕ್ ಹೋಲ್ ಪರ್ಫಾರ್ಮೆನ್ಸ್ ವಿಲ್ ಬಿಕಮ್ ಬೆಟರ್. ನಾನ್ ಮಾಡ್ಬೇಕು ನನ್ನ ಸೀನ್ ಇದು, ಅವ್ರು ಮಾಡ್ಬೇಕು ಅವ್ರ ಸೀನ್ ಇದು ಅಂತ ಅನ್ನೋದು ಇಲ್ಲದೆ ಇದ್ದಾಗ, ನಮ್ ಸೀನ್ ಇದು, ನಿಮಗ್ ಆಗ್ತಿಲ್ವಾ, ನಾನೇನಾದ್ರೂ ಮಾಡ್ಲಾ, ಇನ್ನೂ ಚೆನ್ನಾಗಿ ಮಾಡ್ಬೋದಾ ಅಂತ ಬಂದಾಗ. ಅಂಡ್ ಐ ಥಿಂಕ್ ಈವನ್ ಅದರ್ವೈಸ್ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಆಫ್ ವಿಮೆನ್, ದ ವೇ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್. ಇಲ್ಲ ಪ್ರಮೋಷನ್ ಅಲ್ಲೂ ಈಗ ರಾಧೆ ಸಾಂಗ್ ಪ್ರಮೋಟ್ ಮಾಡ್ಬೇಕಾದ್ರೂ ಇಲ್ಲ, ನೀವು ಮಾಡಿ, ನಿಮ್ ಸಾಂಗ್ ಅದು, ನಿಮ್ ಹೆಸರಲ್ಲಿ ಇರೋದು, ನಿಮ್ ಫಸ್ಟ್ ಸಾಂಗ್ ನೀವು ಮಾಡಿ, ಇಲ್ಲ ನೀವು ಮಾಡಿ
ಇಲ್ಲ ನೀವು ಇದ್ದೀರಾ ಬನ್ನಿ ಮಾಡಿ ಅಂತ, ಇಲ್ಲ ಇಲ್ಲ ನೀವು ಮಾಡಿ. ಸೊ ಲೈಕ್ ದಟ್ ಇಸ್ ವೆರಿ ಗಿವಿಂಗ್ ಲೈಕ್ ದಟ್. ಸೂಪರ್. ತುಂಬಾ ಚೆನ್ನಾಗಿ ಅನಿಸ್ತು, ಯಾಕಂತ ಹೇಳಿದ್ರೆ ನೀವು ಹೇಳೋ ರೀತಿ. ಸೊ ಈಗ ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋದೆಲ್ಲ ಸ್ವಲ್ಪ ಹೋಯ್ತು. ಹೌಸ್ಫುಲ್ ಶೋಸ್ ಕಾಣ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾವೆ. ಅಂಥದ್ದೇ ಟೈಮಲ್ಲಿ ನಿಮ್ ಸಿನಿಮಾ ಕೂಡ ಬರ್ತಿದೆ. ಸೊ ಅದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೋದಾದ್ರೆ ಜನ ಯಾವೆಲ್ಲ ಒಂದು 5 ಪಾಯಿಂಟ್ಸ್ ಇದಕ್ ಬರ್ಬೇಕು, ನನ್ಗೆ ಸಿನಿಮಾಟೋಗ್ರಫಿ ಅದೆಲ್ಲ ಹೇಳ್ಬಾರ್ದು, 5 ಪಾಯಿಂಟ್ಸ್ ಟೆಕ್ನಿಕಲ್ ಪಾಪ ಜನಕ್ಕೆ ಅರ್ಥ ಆಗಲ್ಲ, ನಂತರ ಕಾಮನ್ ಆಗಿ ಇಲ್ಲ ಇಂಥ ಒಂದು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಸಿನಿಮಾ ನೋಡಬಹುದು ಅಂದ್ರೆ ಏನ್ ಹೇಳ್ತೀರಿ? ಈಗ ಸಿನಿಮಾಗಳು ತುಂಬಾ ಫಾಸ್ಟ್ ಪೇಸ್ಡ್ ಆಗಿದೆ, ಕತೆ ಬೇಗ ಬೇಗ ಹೋಗ್ಬೇಕು, ಬೇಗ ಬೇಗ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರಬೇಕು, ಏನಾಗ್ತಿದೆ ಕಾನ್ಸ್ಟೆಂಟ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆಡಿಯನ್ಸ್. ಸೊ ಆ ಥರ ನಮ್ಮ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಚಿಕ್ಕದಾಗಿರೋ ಟೈಮಲ್ಲಿ ನಮ್ಗೊಂದು 2.5 ಗಂಟೆ ಆರಾಮಾಗಿ ಕೂತು ಎಲ್ಲ ಮರೆತು ಒಂದು ಕಥೆನ, ಒಂದು ವಿಜುವಲ್ನ ಎಂಜಾಯ್ ಮಾಡುವಂಥ ಸಿನಿಮಾ ಇದು ಅದು ಒಂದು. ಆ್ಯಂಡ್ ಹ್ಯೂಮನ್ ಎಮೋಷನ್ಸ್, ಈಗ ಪ್ರೀತಿ ಅಂತ ನಾವೇನು ಹೇಳ್ತೀವಿ ಅದು ಬರೀ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಅಷ್ಟೇ ಸೀಮಿತ ಅಲ್ಲ. ಅದು ತಂದೆ ತಾಯಿ ಮಧ್ಯೆ ಇರೋ ಪ್ರೀತಿ ಇರ್ಬೋದು, ಫ್ರೆಂಡ್ಸ್ ಮಧ್ಯೆ ಇರೋ ಪ್ರೀತಿ ಇರ್ಬೋದು. ಸೊ ಆ ಎಲ್ಲ ಆಸ್ಪೆಕ್ಟ್ಸ್ನ, ಎಲ್ಲ ಡೈನಮಿಕ್ಸ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ಇಲ್ಲಿ ಈ ಸಿನಿಮಾಲ್ ಪ್ರತಿಯೊಂದು ಕ್ಯಾರೆಕ್ಟ್ರೂ ದೇ ಆರ್ ಕಮಿಂಗ್ ಫ್ರಮ್ ಅ ಪ್ಲೇಸ್ ಆಫ್ ಲವ್ ಫಾರ್ ಈಚ್ ಅದರ್. ಓಕೆ. ಸೊ ಆ ಹ್ಯೂಮನ್ ಎಮೋಷನ್ಸ್, ಆ ವಾರ್ಮ್ತ್ ಏನಿದೆ ನಮ್ಮಲ್ಲಿ, ದಟ್ ವೆರಿ ಹ್ಯೂಮನ್ನೆಸ್, ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಬಂದು ನೋಡ್ಬೇಕು. ಅಂಡ್ ನೀವು ವಿಜುವಲ್ಸ್, ಸಿನಿಮಾಟೋಗ್ರಫಿ ಹೇಳ್ಬೇಡಿ ಅಂತಂದ್ರೆ, ಬಟ್ ಅದು ಹೇಳ್ದೆ ಇರಕ್ ಆಗದೇ ಇಲ್ಲ. ಸಿನಿಮಾಟೋಗ್ರಫಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಯಾಕಂತ ಹೇಳಿದ್ರೆ ನೋನ್ ಫ್ಯಾಕ್ಟ್ ಸೂಪರ್ ಆಗಿದೆ. ಐ ಥಿಂಕ್ ಟೆಕ್ನಿಕಲ್ ಆಗಿ ಹೇಳೋದಲ್ದೆ ನಿಮಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ವಿಜುವಲ್ಸ್ ಇಟ್ ಡ್ರಾ ಯು ಇನ್ ಟು ದಟ್ ವರ್ಲ್ಡ್. ಅವ್ರೇನು ಚಂದ್ರಜಿತ್ ಅವ್ರೇನು ಕ್ರಿಯೇಟ್ ಮಾಡಿದ್ದಾರೆ ಆ ವರ್ಲ್ಡ್ಗೆ, ಆ ಅಟೆನ್ಷನ್ ಹೋಲ್ಡ್ ಮಾಡೋದಿದೆಯಲ್ಲ, ದಟ್ ಇಸ್ ವೆರಿ ಡಿಫಿಕಲ್ಟ್ ಆಡಿಯನ್ಸ್ಗೆ. ನೀವು ಸಹಜವಾಗಿ ನೋಡದೇ ಇರ್ಬೋದು ಈ ತರ ವಿಜುವಲ್ಸ್, ಬಟ್ ಅದ್ ನೋಡಿದ ತಕ್ಷಣ ನಾನು ಇದರಲ್ಲಿ ಒಂದು ಪಾರ್ಟ್ ಅಂತ ಅನ್ನಿಸ್ಬೇಕು ಅಂದ್ರೆ, ಸೊ ಆ ಕಲರ್ ಯೂಸೇಜ್ ಎಲ್ಲ ಇರ್ಬೋದು. ಸೊ ಫಾರ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಟೆಕ್ನಿಕಲ್ ಥಿಂಗ್ಸ್, ಬಟ್ ಅಂಡ್ ಮ್ಯೂಸಿಕ್, ಈ ಸಿನಿಮಾ ವಿಜುವಲ್ಸ್ ಪರ್ಫಾರ್ಮೆನ್ಸ್ ಏನ್ ಮಾತಾಡ್ತಿದೀವಿ ಅದಕ್ಕೆ ಈಕ್ವಲ್ ಆಗಿ ನಿಂತಿರೋದು ಇದರ ಮ್ಯೂಸಿಕ್. ಗಗನ್ ಬಡೇರಿ ಅವರು ಮ್ಯೂಸಿಕ್ ಮಾಡಿರೋದು ಈ ಸಿನಿಮಾಗೆ. ಅಂಡ್ ನೀವು ಈಗಾಗಲೇ ನೋಡಿದ ಹಾಗೆ ಪ್ರತಿ ಸಾಂಗು ಡಿಫ್ರೆಂಟ್ ಆಗಿದೆ. ರೈಟ್. ಯಾವ ಸಾಂಗು ಒಂದಕ್ಕೊಂದು ಸಿಮಿಲರ್ ಆಗಿದೆ ಅಂತ ಅನ್ಸೋದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ. ಅಂಡ್ ಸಾಂಗ್ಸ್ ಅಲ್ಲಿ ಕನ್ನಡ ಬಳಸಿರೋ ರೀತಿ, ದ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್ ಫಾರ್ ದಟ್ ಮ್ಯೂಸಿಕ್ಗೋಸ್ಕರ ಬಂದು ನೋಡಿ. ಅಂಡ್ ಕಮರ್ಷಿಯಲ್ ಸಿನಿಮಾ ಜೊತೆಗೆ ಬರ್ತಾ ಇರುವಂತ ಒಂದು ಬ್ಯೂಟಿಫುಲ್ ಡೆಲಿಕೇಟ್ ಲವ್ ಸ್ಟೋರಿ ಇದು. ಸೊ ಅದಕ್ಕೋಸ್ಕರ ಬಂದು ದಟ್ ಪರ್ಟಿಕ್ಯುಲರ್ ವರ್ಡ್ ಡೆಲಿಕೇಟ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ಮಯೂರಿ ಅವರು ಬಯೋಟೆಕ್ ಇಂಜಿನಿಯರಿಂಗ್ ಓದಿರೋದು, ವೈವಾ ಎಲ್ಲ ತುಂಬಾ ಚೆನ್ನಾಗಿ ಫೇಸ್ ಮಾಡಿರೋದ್ರಿಂದ 5 ಕ್ವೆಶನ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಇದೇ ರೀತಿ ನಿಮ್ ಸಿನಿಮಾ ಕೂಡ ಔಟ್ ಆಫ್ ಔಟ್ ತಗೊಳ್ಳಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಯೂರಿ ಅವರೇ. ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್.